ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಟ್ರೈಡೆಂಟ್ ಟ್ರಕ್ಕಿಂಗ್ಗೆ ಸ್ವಾಗತ. ಇವತ್ತು ನಾವು ಚಿತ್ರದುರ್ಗದಲ್ಲಿರುವ JET CBSE ಸ್ಕೂಲ್ಗೆ 5ನೇ ಭಾರತ್ ಬೆನ್ಸ್ ಬಸ್ಸಸ್ ಡೆಲಿವರಿ ಮಾಡಿದೀವಿ. ನಮ್ಮ ಭಾರತ್ ಬೆನ್ಸ್ ಬಸ್ಸಸ್ ಬಗ್ಗೆ ಇಲ್ಲಿರೋ ಡ್ರೈವರ್ಸ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನನ್ನ ಹೆಸರು ವಿನಯ್ ಅಂತ. ನನ್ನ ಹೆಸರು ನಿಜಲಿಂಗಪ್ಪ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ಸಿದ್ದೇಶ್ ಅಂತ. ನಮ್ಮ ಹೆಸರು ತುಮಾರೆಡ್ಡಿ ಅಂತೇಳಿ. ನಾನು ಟ್ರಾನ್ಸ್ಪೋರ್ಟ್ ಮ್ಯಾನೇಜರು ಈ ಶಾಲೆಯಲ್ಲಿ. ನಾನು ಇಲ್ಲಿ 18 ವರ್ಷದಿಂದ ಟ್ರಾನ್ಸ್ಪೋರ್ಟ್ ಮ್ಯಾನೇಜರಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿ ಈಗ ನಾವು ಭಾರತ್ ಬೆಂಜ್ ಬಸ್ಸು 5 ಇದಾವೆ ಈಗ ನಮ್ಮಲ್ಲಿ. ನಮ್ಮ ಸರ್ 8 ಲಕ್ಷ ರೂಪಾಯಿ ಕಾರ್ನಾಗ ಅಡ್ಡಾಡ್ತಿದ್ದಾರೆ. ಮಕ್ಕಳಿಗೆ ಸೇಫ್ಟಿಗಾಗಿ 35 ಲಕ್ಷ ರೂಪಾಯಿ ಬೆಂಚ್ ಗಾಡಿ ಕೊಡಿಸಿದ್ದಾರೆ. ಈ ಬೇರೆ ಬಸ್ಗಳಿಗಿನ್ನ ಕಂಪೇರ್ ಮಾಡಿದರೆ ಭಾರತ್ ಬೆಂಜು ಬೆಟ್ರು, ಯಾಕಂದರೆ ಎಲ್ಲದರಲ್ಲೂ ಮಕ್ಕಳು ಕೂತ್ಕೊಂಡು ಹೋಗೋದಕ್ಕೂ ಎಲ್ಲದಕ್ಕೂ ಕಂಫರ್ಟಬಲ್ ಆಗಿದೆ. 5 ಭಾರತ್ ಬೆಂಜ್ ಬಸ್ಸುಗಳು ಭಾಳ ತುಂಬ ಚೆನ್ನಾಗಿ ನಡೀತಿದ್ದಾವೆ. ಮಕ್ಕಳಿಗೆ ಸೇಫ್ಟಿ ಇದೆ, ಎಮರ್ಜೆನ್ಸಿ ಡೋರ್ ಇದೆ, ಆಮೇಲೆ ಇದು ಮುಂದೆ ಮಕ್ಕಳಿಗೆ ಇಳಿಯೋಕ್ಕೆ ಸೇಫ್ಟಿ ಡೋರ್ ಇದೆ, ಬ್ಯಾಕ್ ಸೈಡ್ ಡೋರ್ ಇದೆ. ಎಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಒಟ್ಟು ಶೇಕು ಆಗಲಿ ಅಥವಾ ಹಂಸು ದಿನ್ನೆಯಲ್ಲಿ ಏನೇ ಆಗಲಿ ಸಸ್ಪೆಷನ್ನು ಅದೆಲ್ಲ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಟೈರ್ಗಳಂತೂ ಇದುವರೆಗೂ ನಮಗೇನು ಸಮಸ್ಯೆ ಬಂದಿಲ್ಲ. ಇದುವರೆಗೂ ಭಾರತ್ ಬೆಂಜ್ ತಗೊಂಡಿಂದ ಒಂದು ಪಂಚರನೂ ಆಗಿಲ್ಲ. ನಮ್ಮದು ರಿಪೇರಿನೂ ಬಂದಿಲ್ಲ, ಯಾವುದೂ ರಿಪೇರಿ ಖರ್ಚುಗಳು ಬಂದಿಲ್ಲ. ಚೆನ್ನಾಗಿ ಮೇಂಟೆನೆನ್ಸ್ ಇದೆ. ಆಮೇಲೆ ರೋಡ್ಗಳಲ್ಲಿ ಸಮೇತನೂ ಭಾಳ ತಗ್ಗು ದಿನ್ನಿಗಳಲ್ಲಿ ಆಕ್ಷನ್ ಮಾಡ್ತಿದ್ರು ಸಮೇತ ನಮ್ಮ ಮಕ್ಕಳು ಕೂತ್ಕೊಂಡ್ರೆ ಕಾರಲ್ಲಿ ಕುಂತಂಗೆ ಹೋಗ್ತಾ ಇದ್ದಾರೆ. ಗಾಡಿ ಬಗ್ಗೆ ಆಗಲಿ ಒಂದು ಕಂಪ್ಲೇಂಟ್ ಇಲ್ಲ. ಕಂಪ್ಲೇಂಟ್ ಅಂತ ಏನಾದರೂ ಬಂದರೆ ನಾವು ಇನ್ಫಾರ್ಮೇಷನ್ ಮಾಡಿದರೆ ಬೇಗ ಬಂದು ನಮಗೆ ಸಾಲ್ವ್ ಮಾಡಿಕೊಡ್ತಾರೆ. ನಮ್ಮ ಸರ್ ವರ್ಷ ನಮ್ಮ ಬಸ್ಸು ತಂದು ನಮಗೆ ಕೊಡ್ತಾ ಇದ್ದಾರೆ. ನಾವು ಅದೇ ಥರನೇ ಮೇಂಟೈನ್ ಮಾಡ್ತಿದ್ವಿ. ಹಾಗೂ ಭಾರತ್ ಬೆಂಜ್ ಶೋರೂಮ್ ಕಡೆಯಿಂದ ನಮಗೆ ಯಾವಾಗೇ ಆಗಲಿ ನಮ್ಮ ಒಂದು ಕಾಲ್ ಮಾಡಿದ ತಕ್ಷಣ ನಮ್ಮ ಗಾಡಿ ಎಲ್ಲೇ ಏನೇ ಸಮಸ್ಯೆ ಬಂದರೂ ಅಟೆಂಡ್ ಮಾಡ್ತಿದ್ದಾರೆ. ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ಏನೂ ಸಮಸ್ಯೆ ಇಲ್ಲ. ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. ಆಮೇಲೆ ಇನ್ನೊಂದು ಏನಿದೆ ಅಂತಂದರೆ ಇದರಲ್ಲಿ ಈಗ ಹೊಸ ಟೆಕ್ನಾಲಜಿ ಬಿಟ್ಟಿದ್ದಾರೆ. ಫೈರ್ ಎಕ್ಸ್ಚೇಂಜ್ ಅಂತ ಮಾಡಿದ್ದಾರೆ. ಅದು ಆಟೋಮೆಟಿಕ್ ಅಂತ ಈಗ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಈಗ ಮುಂಚೆ ಹಳೆ ಗಾಡಿಯಲ್ಲಿ ಯಾವೂ ಇರಲಿಲ್ಲ, ಈಗೆಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಬರ್ತಾ ಟೆಕ್ನಾಲಜಿ ಚೆನ್ನಾಗಿ ಮಾಡಿದ್ದಾರೆ ಭಾರತ್ ಬೆಂಜಲ್ಲಿ. ಭಾಳ ಸೂಪರ್ ಆಗಿದೆ ಗಾಡಿ.